ಬ್ರಹ್ಮಗಂಟು ಇವತ್ತಿನ ಸಂಚಿಕೆಯಲ್ಲಿ ಲೇಡೀಸ್ ಕ್ಲಬ್ಬಲ್ಲಿದ್ದವರೆಲ್ಲ ಕೇಳ್ತಾರೆ, ಒಂದ ಮನೆಯಿಂದ ಇಬ್ಬರು ನಿಲ್ತೀರಾ ಅಂತ. ಹೌದು, ಆದರೆ ಇದು ಒಂದು ಸರ್ಪ್ರೈಸ್ ಇದೆ, ಅದನ್ನು ಕೊನೆಯದಾಗಿ ಹೇಳ್ತೀನಿ ಅಂತ ದಿಶಾ ಹೇಳ್ತಾರೆ. ನನ್ನ ಮುಂದೆ ಯಾರು ನಿಂತ್ರೂ ಸೋಲ್ತಾರೆ, ಇಲ್ಲಿ ವಿನ್ ಆಗೋದು ನಾನೇ ಅಂತ ಸೌಂದರ್ಯ ಹೇಳ್ತಾ ಇರ್ತಾಳೆ. ಸರಿ ಸರಿ ಬನ್ನಿ ಇನ್ನು ಮೀಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಹೋಗ್ತಾರೆ. ಈ ಕಡೆ SI ನಾಗರಾಜ್ ಮಗಳಿಗೆ ಹುಡುಗನ್ ನೋಡ್ತಾ ಇರ್ತಾರೆ. ಹುಡುಗನ ಮನೆಯವರು ಇವತ್ತು ಬರೋದಾಗಿರುತ್ತೆ. ಆದರೆ ಹುಡುಗನ ಮನೆಯವರು ದಾರಿಲಿ ಬರುವಾಗ ಕಾರು ಕೆಟ್ಟು ಹಾಳಾಗಿರುತ್ತೆ. ಅಷ್ಟೊತ್ತಿಗೆ ಈಗನೇ ಕಾರು ಹಾಳಾಗಬೇಕಾಗಿತ್ತ ಅನ್ನೋಷ್ಟೊತ್ತಿಗೆ ನರಸಿಂಹ ಅಲ್ಲಿ ಬರ್ತಾನೆ. ಅಷ್ಟೊತ್ತಿಗೆ ಇಲ್ಲಿ SI ನಾಗರಾಜ್ ಮನೆಗೆ ಹೆಂಗಪ್ಪ ಹೋಗೋದು ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಆಟೋದಲ್ಲಿ ಹೋಗಿ ಅನ್ನೋಷ್ಟೊತ್ತಿಗೆ ಸರಿಯಪ್ಪ, ನೀನು ಇದೊಂಚೂರು ಕಾರ್ನ ರಿಪೇರಿ ಮಾಡಿಸಿ SI ನಾಗರಾಜ ಮನೆಗೆ ತಲುಪಿಸ್ತೀರಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಅಯ್ಯೋ, ಯೂನಿಯನ್ ನಂಬಿ ಹೇಗೆ ಕಾರ್ ಕೀ ಕೊಡೋದು ಅಂತ ಹುಡುಗನ ತಾಯಿ ಕೇಳಿದಾಗ ಆಟೋದವ್ನು ಹೇಳ್ತಾನೆ, ಅಯ್ಯೋ ಇವನನ್ನ ನಂಬಿ ಇವ್ರು ಯಾರು ಅಂದ್ಕೊಂಡಿದ್ದೀರಾ, ನಮ್ಮದು ಕಾನ್ಸ್ಟೇಬಲ್ ಅವ್ರ ಮಗ, ಅವನು ತುಂಬ ಒಳ್ಳೆಯವನು, ಯಾವುದೇ ರೀತಿ ಮೋಸ ಮಾಡಲ್ಲ, ಕಾರ್ನ ಸರಿ ಮಾಡಿಸಿ SI ನಾಗರಾಜ್ ಮನೆಗೆ ತಂದು ತಲುಪಿಸ್ತಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹುಡುಗನ ತಂದೆ ಇದ್ದವರು, ಇವಳಿಗೆ ಯಾವಾಗಲೂ ಅನುಮಾನನೇ, ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಪ್ಪ, ಸರಿ ಮಾಡಿಸಿ SI ನಾಗರಾಜ್ ಮನೆಗೆ ತಂದು ಈ ಕಾರ್ನ ತಲುಪಿಸಪ್ಪ ಅಂತ ಹೇಳ್ತಾರೆ. ಈ ಕಡೆ ಮೀಟಿಂಗ್ ಸ್ಟಾರ್ಟ್ ಆಗ್ತಿರುತ್ತೆ. ಮೊದಲೇ ಫೈಲು ಕೊಡಿ ಅಂದಾಗ ಸೌಂದರ್ಯ ಫಸ್ಟು ಕ್ಯಾಂಡಿಡೇಟ್ ಸೌಂದರ್ಯ, ಸರಿ ದಿಶಾ ನಿಮ್ಮ ಫೈಲ್ ಕೊಡಿ ಅಂತ ಇಲ್ಲಿ ದಿಶಾನ ಹತ್ರ ಕೇಳ್ತಾ ಇರ್ತಾರೆ. ದಿಶಾ ಫೈಲ್ನ ಕೊಡ್ತಾಳೆ. ಫೈಲ್ ನೋಡಿ ಅವಳಿಗೆ ಗಾಬರಿ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಹೆಸರು ದಿಶಾದಿರಲ್ಲ, ಜಾಜಿದಾಗಿರುತ್ತೆ. ಜಾಜಿ ಅಂತ ಹೇಳ್ತಾರೆ. ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗ್ತಾರೆ. ಅಷ್ಟೊತ್ತಿಗೆ ಜಾಜಿ ಇದ್ದವಳು, ಇದು ಹೆಂಗೆ ದಿಶಾ ಮೇಡಮ್, ಸೌಂದರ್ಯ ಮೇಡಮ್ ಓನರು, ನಾನು ಅವ್ರ ಮನೆ ಕೆಲಸದವಳು, ನಾನು ಈ ಕಾಂಪಿಟೇಷನಲ್ಲಿ ವಿನ್ನಂತೂ ಆಗೋಕ್ಕಾಗಲ್ಲ, ನನ್ನ ಹೆಸ್ರನ್ನ ನೀವು ಹಾಕಬಾರ್ದಿತ್ತು ಅಂತ ಹೇಳ್ತಾಳೆ ಜಾಜಿ. ಅಷ್ಟೊತ್ತಿಗೆ ಅರ್ಚನಾ ಇದ್ದವಳು, ನೋಡು ಮನೆ ಕೆಲಸದವಳು ಏನಿದ್ರು ಮನೇಲಿರ್ಬೋದು, ಇಲ್ಲಲ್ಲ, ಇಲ್ಲಿ ಲೇಡೀಸ್ ಕ್ಲಬ್ಬಲ್ಲಿ ಎಲ್ಲರೂ ಒಂದೇ, ಏನೂ ಆಗಲ್ಲ ಅಂತ ಇಲ್ಲಿ ಅರ್ಚನಾ ಹೇಳ್ತಾ ಇರ್ತಾಳೆ. ಈ ಕಡೆ SI ನಾಗರಾಜು ಸಂಜನ ಹತ್ರ ಬಂದು, ಹುಡುಗನ ಮನೆಯವರು ಇನ್ನೇನು ಬರ್ತಾರೆ, ನೀನು ರೆಡಿ ಆಗಿದ್ಯಾ ಅಂತ ಕೇಳೋಷ್ಟೊತ್ತಿಗೆ, ನನಗಂತೂ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ನೋಡು, ನೀನೇನಾದ್ರು ಮದುವೆಗೆ ಒಪ್ಪಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ನಿನಗೆ ಈಗಾಗಲೇ ಹೇಳಿದ್ದೀನಿ. ನರಸಿಂಹ ಪೊಲೀಸ್ ಆಗಬೇಕು ತಾನೇ, ನರಸಿಂಹ ಪೊಲೀಸ್ ಆಗಬೇಕಂದ್ರೆ ನೀನು ಈ ಮದುವೆಗೆ ಒಪ್ಪಲೇಬೇಕು ಅಂತ ಹೇಳ್ತಾನೆ SI ನಾಗರಾಜ್. ಸರಿಯಪ್ಪ, ನಾನು ರೆಡಿಯಾಗಿ ಬರ್ತೀನಿ ಅಂತ ಬೇಜಾರಲ್ಲೇ ಈ ಕಡೆ ಸಂಜನಾ ಹೇಳುವಾಗ, ಸರಿ ಮುಖಕ್ಕೆ ಸ್ವಲ್ಪ ಚೆನ್ನಾಗಿ ಪೌಡರೆಲ್ಲ ಹಾಕ್ಕೊಂಡು ಮದುಮಗಳು ಥರ ಬಾ, ಹಾಗೆ ಬರಬೇಡ, ನಿಮ್ಮಮ್ಮನ ಬೇಕಾದ್ರೆ ಕಳಿಸ್ತೀನಿ, ಬೇಗ ರೆಡಿಯಾಗಿ ಬಾ ಅಂತ ಗದರಿಸಿ ಈ ಕಡೆ ನರಸಿಂಹ ಕೆಳಗೆ ಬರ್ತಾನೆ. ಇಲ್ಲಿ ಜಾಜಿ ಮಾತ್ರ, ನಾನಂತೂ ನಿಲ್ಲಲ್ಲ, ನೀವು ಯಾಕೆ ಈ ಥರ ಮಾಡಿದ್ರಿ ಅಂತ ಹೇಳುವಾಗ ದೀಪನ್ ರೂಪಲ್ಲಿದ್ದ ದಿಶಾ ಹೇಳ್ತಾಳೆ, ಏನೂ ಆಗಲ್ಲ, ಸೋಲು ಗೆಲುವು ಅನ್ನೋದು ಇದ್ದಿದ್ದೆ, ಅವ್ರ ಮುಂದೆ ನೀವು ನಿಂತ ತಕ್ಷಣ ಏನೂ ಆಗಲ್ಲ, ಇಲ್ಲಿ ಚಿಕ್ಕೋರು ದೊಡ್ಡೋರು ಮೇಲು ಕೀಳು ಅಂತ ಏನೂ ಬರಲ್ಲ, ಓನ್ಲಿ ಕಾಂಪಿಟೇಷನ್ ಅಷ್ಟೇ. ನಾನು ನಿಮ್ಮನ್ನು ಕೇಳದೆ ಹೆಸರು ಬರೆದಿರ್ಬೋದು, ಆದರೆ ನೀವು ಮಾತ್ರ ಇಲ್ಲಿ ಇದ್ದು ವಿನ್ ಆಗೋಕ್ಕೆ ಆಗೋದು, ಸೌಂದರ್ಯ ಅಕ್ಕನ ಎದುರುಗಡೆ ನಿಂತು ನೀವು ವಿನ್ ಆಗಲೇಬೇಕು ಜಾಜಿ ಅಕ್ಕ, ಏನೂ ಆಗಲ್ಲ, ಈ ಕಾಂಪಿಟೇಷನಲ್ಲಿ ನೀವು ವಿನ್ ಆಗ್ತೀರಾ, ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಜಾಜಿ ಇದ್ದವಳು, ಬೇಡ ಬೇಡ, ನನ್ನಂತೂ ಹೆಸರು ಕೊಡಬೇಡಿ, ಇದೇನಾದ್ರು ಸೌಂದರ್ಯ ಮೇಡಮ್ಗೆ ಗೊತ್ತಾದರೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಜಾಜಿ. ಇವರೆಲ್ಲ ಮಾತಾಡೋಷ್ಟೊತ್ತಿಗೆ ಸೌಂದರ್ಯ ಬರ್ತಾಳೆ. ಸಾರಿ ಅಕ್ಕ, ನಾನು ನಿಮಗೆ ಹೇಳೋದೇನೆ, ಜಾಜಿ ಹೆಸ್ರನ್ನ ಕೊಟ್ಟಿದ್ದೀನಿ ಅಂದಾಗ ಅವಳನ್ನ ನನ್ನ ಪರ ನಿಲ್ಲಿಸಿದ್ಯಲ್ಲ, ಯಾಕೆ ನೀನು ಸೋಲ್ತಿ ಅಂತ ಭಯಕ್ಕೋಸ್ಕರನಾ, ಹಾಗಾಗಿ ಜಾಜಿನ ನಿಲ್ಲಿಸಿದೀಯ ಅಲ್ವಾ ಅಂತ ಕೇಳಿದಾಗ ಈ ಕಡೆ ಸುಕನ್ಯಾ ಬಂದು ಹೇಳ್ತಾಳೆ, ಏನಮ್ಮ ದಿಶಾ, ನೀನು ನಿಲ್ತೀಯ ಅಂತ ಅಂದ್ಕೊಂಡಿದ್ದೆ, ಹೋಗಿ ಹೋಗಿ ಸೌಂದರ್ಯನ ಮುಂದೆ ಈ ಜಾಜಿನ ನಿಲ್ಲಿಸಿ ಸೌಂದರ್ಯಂಗೆ ಅವಮಾನ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಇಲ್ಲ, ನಾನು ಯಾಕೆ ಅವಮಾನ ಮಾಡಲಿ, ಇಲ್ಲಿ ಎಲ್ಲರಿಗೂ ನಿಲ್ಲುವಂಥದ್ದು ಹಕ್ಕಿದೆ, ಅದು ಬೇರೆ, ಜಾಜಿನ ನಾನು ಲೇಡೀಸ್ ಕ್ಲಬ್ಬಿಂದು ಮೆಂಬರ್ ಮಾಡಿದ್ದೀನಿ, ಮೆಂಬರ್ಶಿಪ್ಪಲ್ಲಿ ಅವಳ ಹೆಸರು ಸಹ ಇದೆ, ಹಾಗಾಗಿ ಅವ್ರನ್ನ ನಿಲ್ಲಿಸಿದ್ದೀನಿ ಅಂದಾಗ ಸೌಂದರ್ಯ ಹೇಳ್ತಾಳೆ, ಸುಮ್ಮನೆ ಇಲ್ಲಿ ಲೇಡೀಸ್ ಕ್ಲಬ್ಬಲ್ಲಿ ಹೆಸರು ಕೊಡೋಕ್ಕಾಗಲ್ಲ, ಅದಕ್ಕಂತಲೇ ಒಂದು ಕ್ವಾಲಿಟಿ ಅನ್ನೋದಿರುತ್ತೆ, ರಿಚ್ ಪೀಪಲ್ ಮಾತ್ರ ಇಲ್ಲಿ ಲೇಡೀಸ್ ಕ್ಲಬ್ಬಿಗೆ ಮೆಂಬರ್ಶಿಪ್ ಆಗಬೇಕು ಅಂತ ಇಲ್ಲಿ ಸೌಂದರ್ಯ ಹೇಳ್ತಾ ಇರ್ತಾಳೆ.
ಹೈ ಪ್ರೊಫೈಲ್ ಇಲ್ಲಿರಬೇಕು ಅಂತ ಸೌಂದರ್ಯ ಹಂಗಿಸ್ತಿರ್ತಾಳೆ. ಅಷ್ಟೊತ್ತಿಗೆ ದಿಶಾ ಇದ್ದೋಳು, ಯಾಕೆ ಸೌಂದರ್ಯ ಹಾಗೆ ಹೇಳ್ತೀರಾ? ಏನು ಗೊತ್ತಾ, ಎಲೆಕ್ಷನಲ್ಲಿ ವಿನ್ ಆಗಿ ಒಂದು ಆಳ್ವಿಕೆ ಮಾಡುವಂಥ ತಾಕತ್ತಿರಬೇಕು, ಎಲ್ಲರನ್ನೂ ಒಳ್ಳೆ ರೀತಿ ನೋಡುವಂಥದ್ದಿರಬೇಕು. ಅದೆಲ್ಲ ಜಾಜಿ ಅಕ್ಕನಿಗಿದೆ. ಬರೀ ಹೈ ಪ್ರೊಫೈಲ್ ಇದ್ದರೆ ಮಾತ್ರ ಸಾಲಲ್ಲ ಸೌಂದರ್ಯ. ಹಾಗಾಗಿ ನಾನು ಜಾಜಿಯವ್ರನ್ನ ನಿಲ್ಲಿಸಿರೋದು ಅಂತ ಇಲ್ಲಿ ಸೌಂದರ್ಯನಿಗೆ ದಿಶಾ ಹೇಳ್ತಾ ಇರ್ತಾಳೆ. ಆವಾಗ ಲೇಡೀಸ್ ಕ್ಲಬ್ಬಲ್ಲಿದ್ದ ಎಲ್ಲ ಮೆಂಬರ್ ಹೆಂಗಸರು ಹೇಳ್ತಾರೆ, ಏನಮ್ಮ ಬರೀ ನೀವಿಬ್ಬರೇ ಮಾತಾಡ್ತಿದ್ದೀರಾ, ದಿಶಾ ಮತ್ತು ಸೌಂದರ್ಯ. ಅದೇ ಜಾಜಿ ಹೆಸ್ರನ್ನ ಇಲ್ಲಿ ಕೊಟ್ಟಿದ್ದೀರಾ, ಆದರೆ ಜಾಜಿ ಮಾತ್ರ ಏನೂ ಮಾತಾಡ್ತಾನೆ ಇಲ್ವಲ್ಲ ಅಂತ ಲೇಡೀಸ್ ಎಲ್ಲ ಹೇಳ್ತಾರೆ. ಅಷ್ಟೊತ್ತಿಗೆ ದಿಶಾ ಹೇಳ್ತಾರೆ, ಜಾಜಿ ಅಕ್ಕ ನೀವೇನು ಹೆದರಬೇಡಿ, ಧೈರ್ಯವಾಗಿ ಮಾತಾಡಿ, ನಿಮಗೆ ಆ ಗತ್ತು ತಾಕತ್ತು ಉಂಟು, ಧೈರ್ಯವಾಗಿ ಮಾತಾಡಿ ಅಂತ ಇಲ್ಲಿ ದಿಶಾ ಜಾಜಿಗೆ ಹೇಳ್ತಾ ಇರ್ತಾಳೆ. ಈ ಕಡೆ ಸಂಜನನ ಮನೆಗೆ ಹುಡುಗನ ಕಡೆಯವರು ಬರ್ತಾರೆ. ಅಷ್ಟೊತ್ತಿಗೆ ಬನ್ನಿ ಬನ್ನಿ ಬೀಗ್ರೆ, ಬನ್ನಿ ಕೂತ್ಕೊಳ್ಳಿ, ತುಂಬ ಸೆಕೆ ಇದೆ ಅಲ್ಲ, ಅದಕ್ಕೆ ಟೀ ಕಾಫಿ ಏನು ಕೊಡಲ್ಲ, ಜ್ಯೂಸ್ನ ನನ್ನ ಮಗಳು ತರ್ತಾಳೆ, ಸರೋಜಾ ಹೋಗು ಸಂಜನನ್ನ ಕರ್ಕೊಂಬ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನರಸಿಂಹ ಸಹ ಕಾರ್ ಕೀನ ಸರಿ ಮಾಡಿಕೊಂಡು ಕೊಡೋಕ್ಕೆ ಅಂತ ಬರ್ತಾನೆ. ಇವರೇ ನಮ್ಮ ಕಾರ್ನ ಸರಿ ಮಾಡಿಸಿ ಅರ್ಧದಲ್ಲೇ ಕಾರು ಹಾಳಾಗಿದ್ದು, ನೀನು ಬಾರಪ್ಪ, ಈ ಶುಭ ಕಾರ್ಯ ಮುಗಿಯೋ ತನಕ ನೀನು ಇರು ಅಂತ ಹುಡುಗನಪ್ಪ ಒಳಗೆ ಕರ್ಕೊಂಡೋಗ್ತಾರೆ. ಅಷ್ಟೊತ್ತಿಗೆ ಸಂಜನಾ ಜ್ಯೂಸ್ ತಗೊಂಡು ಬರ್ತಾಳೆ. ಈ ಕಡೆ ನರಸಿಂಹನ ನೋಡಿ ಸಂಜನಂಗೆ ಗಾಬರಿ ಆಗಿಬಿಡುತ್ತೆ. ಆವಾಗ ನಾಗರಾಜ ಎಲ್ಲರಿಗೂ ಜ್ಯೂಸ್ ಕೊಡಮ್ಮ ಅಂದಾಗ ನರಸಿಂಹಂಗೂ ಕೊಡು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸಂಜನಾ ನರಸಿಂಹಂಗೆ ಕೊಡ್ತಾಳೆ. ಈ ಕಡೆ ಹುಡುಗನ ತಂದೆ, ನೋಡು ಈಗನೇ ನಿನ್ನ ಭಾವಿ ಪತ್ನಿನ ನೋಡು, ಹಾಗೆ ಏನಾದ್ರು ಮಾತಾಡಬೇಕು ಅಂತಿದ್ರು ಮಾತಾಡು ಅಂತ ಹೇಳ್ತಾನೆ. ಈ ಕಡೆ ನಾಗರಾಜ, ನಂಗಂತೂ ಈ ಮದುವೆ ಇಷ್ಟ ಇದೆ, ಹುಡುಗಿಗೂ ಇಷ್ಟ ಇದೆ, ನೀವೇನಾದ್ರು ಕೇಳೋದಾದರೆ ಕೇಳಿ ಅಂದಾಗ ನಮಗೇನು ಅಭ್ಯಂತರ ಇಲ್ಲ, ಆದರೆ ಹುಡುಗಿ ಏನಾದ್ರು ಮಾತಾಡೋದಿದ್ರೆ ಮಾತಾಡಿ ಅಂತ ಹೇಳ್ತಾರೆ. ಈ ಕಡೆ ಜಾಜಿ ಮಾತಾಡಬೇಕು ಅಂತ ಸ್ಟೇಜಿಗೆ ಹೋಗಿ ನಿಂತಿರ್ತಾಳೆ. ಈ ಕಡೆ ದಿಶಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನೊಂದು ದೊಡ್ಡ ಮನೆಯಲ್ಲಿ ಕೆಲಸದವಳಾಗಿ ಕೆಲಸ ಮಾಡ್ತಾ ಇದ್ದೀನಿ, ಆದರೆ ನಮ್ಮ ಮನೆಗೆ ದೀಪಾ ಮೇಡಮ್ ಯಾವತ್ತು ಮನೆ ಸೊಸೆಯಾಗಿ ಬಂದರೋ ಅವರು ಮನೆ ಕೆಲಸದವ್ರ ಥರ ನೋಡಲೇ ಇಲ್ಲ. ಮನೆಯಲ್ಲಿ ಒಬ್ಬರು ಜನ ಮೆಂಬರ್ ಅಂತ ನೋಡಿದರು, ನಮ್ಮನ್ನೆಲ್ಲ ಕೆಲಸದ ಆಳುಕ್ಕಿಂತ ಒಬ್ಬ ಸ್ನೇಹಿತೆ, ಅದರಲ್ಲಿ ಒಬ್ಬ ಅಕ್ಕ ತಂಗಿ ಅವರು ನೋಡಿದರು. ನಮಗೆ ತುಂಬ ಖುಷಿ ಆಯಿತು. ಆದರೆ ಯಾವುದೋ ಒಂದು ಕಾರಣಕ್ಕೆ ಅವರು ತೀರಿ ಹೋಗಿದ್ದಾರೆ. ಬಟ್ ಅದೇ ಜಾಗಕ್ಕೆ ಈಗ ದಿಶಾ ಮೇಡಮ್ ಬಂದಿದ್ದಾರೆ. ಅವರು ಅಷ್ಟೇ ಕೆಲಸದವ್ರನ್ನೂ ಒಳ್ಳೆ ರೀತಿ ನೋಡ್ತಾ ಇದ್ದಾರೆ. ಕೆಲಸದವ್ರ ಥರ ಅವರು ಭೇದ ಭಾವ ಮಾಡ್ತಾನೇ ಇಲ್ಲ. ದಿಶಾ ಮೇಡಮ್ಮು ದೀಪಾ ಮೇಡಮ್ನ ಜಾಗನ ಚೆನ್ನಾಗಿ ತುಂಬಿದ್ದಾರೆ. ಹಾಗಾಗಿ ನಾನು ಅವ್ರು ಹೇಳಿದಂಗೆ ಈ ಲೇಡೀಸ್ ಕ್ಲಬ್ಬಿಗೆ ಬಂದೆ. ಈ ಲೇಡೀಸ್ ಕ್ಲಬ್ಬು ನಮ್ಮಂಥ ಬಡವರಿಗಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲೂ ಬಂದು ತಮ್ಮ ಕಷ್ಟಗಳನ್ನ ಶೇರ್ ಮಾಡ್ಕೋಬೋದು ಅಂತ ನನಗೆ ಇಲ್ಲಿಗೆ ಬಂದೇ ಗೊತ್ತಾಯಿತು. ಕಷ್ಟ ಅನ್ನೋದು ಬರೀ ಬಡವರಿಗೆ ಮಾತ್ರ ಇರಲ್ಲ, ಶ್ರೀಮಂತರಿಗೂ ಇರುತ್ತೆ ಅನ್ನೋದು ನಾನು ಲೇಡೀಸ್ ಕ್ಲಬ್ಬಲ್ಲೇ ಬಂದೆ ನಾನು ತಿಳ್ಕೊಂಡೆ ಅಂತ ಜಾಜಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಈ ಮಾತೆಲ್ಲ ಕೇಳಿ ಸೌಂದರ್ಯಂಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಜಾಜಿ ಮಾತು ಕೇಳಿ ಕ್ಲಬ್ ಮೆಂಬರಿಗೆಲ್ಲ ಖುಷಿ ಆಗುತ್ತೆ. ಒಳ್ಳೆ ಚೆನ್ನಾಗಿ ಮಾತಾಡಿದೀಯಾ ಜಾಜಿ ಅಂತ ಎಲ್ಲರೂ ಹೊಗಳುತ್ತಿರುವಾಗ ಸೌಂದರ್ಯಂಗೆ ಅದು ಕೇಳಿ ತುಂಬ ಸಿಟ್ಟು ಬರುತ್ತೆ. ಈ ಕಡೆ ಸಂಜನಾ ಮತ್ತು ಹುಡುಗ ಮಾತಾಡೋಕ್ಕೆ ಅಂತ ಟೆರೆಸ್ ಮೇಲೆ ಹೋಗ್ತಿರ್ತಾರೆ. ಈ ಕಡೆ ನಾಗರಾಜ್, ನೋಡು ರೂಮಲ್ಲಿ ಒಂದು ಫೈಲ್ ಉಂಟು, ಅದು ತಗೊಂಡು ಬಾರಪ್ಪ ಅಂತ ನರಸಿಂಹಂಗೆ ಹೇಳ್ತಾನೆ. ಸರಿ ಆಯಿತು ಅಂತ ನರಸಿಂಹ ರೂಮಿಗೆ ಹೋಗಿ ತಗೋಬೇಕು ಅನ್ನೋಷ್ಟರಲ್ಲಿ ಇಲ್ಲಿ ಸಂಜನಾ ಮತ್ತು ಹುಡುಗ ಮಾತಾಡಿರ್ತಿರೋದು ಕೇಳುತ್ತೆ. ಸಂಜನಾ ಹೇಳ್ತಿರ್ತಾಳೆ, ನೋಡು ನನಗೆ ಈ ಮಾಡರ್ನ್ ಆಗಿರಬೇಕು, ಈ ಪಬ್ಬು ಬಿಯರ್ ಈ ಥರ ಎಲ್ಲ ಕುಡಿಬೇಕು ಮತ್ತು ಸಿಗರೇಟ್ ಎಲ್ಲ ಸೇದಬೇಕು ಅನ್ನೋ ತುಂಬ ಅಭ್ಯಾಸಗಳು ಇದೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹುಡುಗ ಇದ್ದೋನು, ನಾನು ಆ ಥರ ಹುಡುಗಿನೇ ಲೈಕ್ ಮಾಡ್ತೀನಿ, ನನಗಂತೂ ಈ ಮದುವೆ ನೀವು ತುಂಬ ಇಷ್ಟ ಆಗಿದ್ದೀರಾ, ನನಗೂ ಮಾಡರ್ನ್ ಆಗಿರಬೇಕು ಹುಡುಗಿ ಅಂತಲೇ ತುಂಬ ಆಸೆ ಅಂತ ಹೇಳ್ತಾಳೆ. ಆದರೆ ಇಷ್ಟು ಹೇಳಿದರೂ ಈ ಹುಡುಗ ಬೇಡ ಅಂತಿಲ್ಲ ಅನ್ನೋಷ್ಟೊತ್ತಿಗೆ ನರಸಿಂಹನ ನೋಡ್ತಾರೆ ಸಂಜನಾ. ನನಗೆ ಈಗ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳೋಷ್ಟೊತ್ತಿಗೆ ಆ ಹುಡುಗನಿಗೆ ಶಾಕ್ ಆಗಿ, ತಮಾಷೆ ಮಾಡ್ತಿದ್ದೀರಾ, ಇಲ್ಲ ನೋಡಿ ಆ ನರಸಿಂಹನೇ ನನ್ನ ಗಂಡ ಅಂತ ಈ ಕಡೆ ಸಂಜನಾ ಹೇಳ್ತಾರೆ. ಅಷ್ಟೊತ್ತಿಗೆ ಹುಡುಗ ಇದ್ದೋನು, ಅಪ್ಪ ಅಮ್ಮ ಬೇಗ ಬನ್ನಿ ಅಂತ ಹುಡುಗ ಕರೀತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.